ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಕಂಪ್ಯೂಟರ್ನ 12ನೇ ತರಗತಿಯನ್ನು 12ನೇ ತರಗತಿಯನ್ನು ತರ್ತಿದ್ದೀನಿ ಸ್ನೇಹಿತರೆ. ಇದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 11 ಕ್ಲಾಸ್ಗಳನ್ನು ಮಾಡಿದ್ದೇನೆ. ಕಂಪ್ಯೂಟರ್ನ ಇತಿಹಾಸ, ತಲೆಮಾರುಗಳು, ತಂತ್ರಜ್ಞಾನ, ಹಾರ್ಡ್ವೇರ್, ಸಾಫ್ಟ್ವೇರ್ ಎಲ್ಲವನ್ನ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀನಿ. MS ವರ್ಡ್ ಕೂಡ ಆಗಿದೆ. ಇನ್ನುಳಿದಿರುವಂಥದ್ದು MS ಎಕ್ಸೆಲ್, MS ಪವರ್ ಪಾಯಿಂಟ್ ಮಾಡಬೇಕು. ಒಂದು ಚೇಂಜ್ ಇರಲಿ ಎನ್ನುವಂತಹ ಕಾರಣಕ್ಕೆ ಇವತ್ತು ಇಂಟರ್ನೆಟ್ ಬಗ್ಗೆ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಏನಿದೆ, ಇಂಟರ್ನೆಟ್ನ A to Z ಒಂದು ಚಿಕ್ಕ ಕ್ಲಾಸಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ. ನಮ್ಮ PSTRಗೆ ಅಥವಾ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಂಪ್ಯೂಟರ್ನಲ್ಲಿ ಬರುವಂಥ ಇಂಟರ್ನೆಟ್ ಏನು ಚಾಪ್ಟರ್ ಇದೆ ಅದರಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರಬಹುದು ಅದೆಲ್ಲವನ್ನ ಈ ಕ್ಲಾಸಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣವಾ. ವಾಟ್ ಈಸ್ ದ ಇಂಟರ್ನೆಟ್ ಅಂದರೆ ನೆಟ್ವರ್ಕಿಗೆ ಇಂಟರ್ನೆಟ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಇಂಟರ್ನೆಟ್ ಅಂದ್ರೇನು? ನೆಟ್ವರ್ಕ್ಗೆ ಇಂಟರ್ನೆಟ್. ಇಂತಹ ಇಂಟರ್ನೆಟ್ಟನ್ನು ಮೊದಲಿಗೆ ಯಾರು ಕಂಡುಹಿಡಿದ್ರು ಅಂದರೆ ಮೊದಲಿಗೆ ಕಂಡುಹಿಡಿದಿದ್ದು ಅಮೆರಿಕದವರು. ಅದರಲ್ಲೂ ಕೂಡ ಅಮೆರಿಕದ ರಕ್ಷಣಾ ಇಲಾಖೆ ಅಂತ ನಾವು ಕರೀಬಹುದು. ರಕ್ಷಣಾ ಇಲಾಖೆ ಕಂಡುಹಿಡಿಯುತ್ತೆ. ಅದಕ್ಕೆ ಮೊದಲಿಗೆ ಹೆಸರು ಅದೇನಂತಾರೆ ಅಂದರೆ ಡಾರ್ಪಾ ಅಂತ ಕರಿತಾ ಇರ್ತಾರೆ. ಇದರ ಫುಲ್ ಫಾರ್ಮ್ ಏನಪ್ಪ ಅಂದರೆ ಡಿಫೆನ್ಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಎನ್ನುವಂತಹದ್ದು ಮೊದಲಿಗೆ ಕಂಡುಹಿಡಿತಾರೆ. ನಂತರ ಕಂಪ್ಯೂಟರ್ಗಳನ್ನು ಸೇರಿಸಿ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಈ ಡಾರ್ಪಾ ಆದಮೇಲೆ ಆರ್ಪಾನೆಟ್ ಅಂತ ಒಂದು ಇದನ್ನು ಮಾಡ್ತಾರೆ. ಆರ್ಪಾನೆಟ್ ಅಂದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಎನ್ನುವಂತಹದ್ದನ್ನು ಕೂಡ ಮಾಡ್ತಾರೆ. ಇದು ಸ್ವಲ್ಪ ನಿಮಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇರುವಂತಹದ್ದು. ಅಂದರೆ ಇಲ್ಲಿ ನಿಮಗೆ ಬರುವಂಥ ಪ್ರಶ್ನೆ ಯಾವುದು ಅಂದರೆ ಇಂಟರ್ನೆಟ್ಟನ್ನು ಮೊದಲು ಕಂಡು ಹಿಡಿದವರು ಯಾರು ಅಂತ ಕೇಳ್ತಾರೆ. ಡಾರ್ಪಾ ಅಥವಾ ಆರ್ಪಾನೆಟ್ ಅಂದ್ರೇನು ಫುಲ್ ಫಾರ್ಮನ್ನು ಕೇಳ್ತಾರೆ ಎನ್ನುವಂತಹ ಕಾರಣಕ್ಕೆ ಇಲ್ಲಿ 1969-70ರವರೆಗೂ ಏನು ಬರೀ ಜಸ್ಟ್ ಅಮೆರಿಕದ ಹತ್ರ ಮಾತ್ರ ಇಂಟರ್ನೆಟ್ ಇರುತ್ತೆ. ಆಮೇಲೆ ಅಂದರೆ ಈ ಶೀತಲ ಸಮರ ಏನಿರುತ್ತೆ ಅದಾದ ಬಳಿಕ ಇಂಟರ್ನೆಟ್ಟನ್ನು ಎಲ್ಲರಿಗೂ ಹಂಚುವಂಥ ಕೆಲಸವನ್ನು ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ವಸ್ತು ಇದೆ, ನೀವೇ ಕಂಡುಹಿಡಿದಿದ್ದೀರಾ ಅಂದ್ಕೊಳ್ಳಿ. ಆ ವಸ್ತುವನ್ನು ನೀವು ನನಗೆ ಕೊಡಬೇಕು ಅಂದರೆ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ನ ಹಾಕ್ತೀರಾ. ಯಾಕಂದರೆ ನೀವು ಏನಕ್ಕೋ ಒಂದಕ್ಕೆ ಕಂಡುಹಿಡ್ದಿರ್ತೀರಾ, ಅದನ್ನು ತಗೊಂಡು ನಾನು ಬೇರೆ ಬೇರೆ ರೀತಿ ಯೂಸ್ ಮಾಡ್ತೀನಿ ಅನ್ನೋಂಥ ಕಾರಣಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹಾಕ್ತೀರಾ. ಅದೇ ರೀತಿ ಅಮೆರಿಕ ಕೂಡ 1969-70ರಲ್ಲಿ ಇಂಟರ್ನೆಟ್ಟನ್ನು ಇಡೀ ವಿಶ್ವಕ್ಕೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಆವಾಗ ಕೆಲವೊಂದು ಪ್ರೋಟೋಕಾಲ್ಗಳನ್ನು, ರೂಲ್ಸ್ ರೆಗ್ಯುಲೇಷನ್ನ ಪ್ರೋಟೋಕಾಲ್ಗಳನ್ನು ಹಾಕುತ್ತೆ. ಆ ಪ್ರೋಟೋಕಾಲ್ಗಳೇ ಎರಡು, ಅದುವೇ ಒಂದು TCP, ಒಂದು IP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಒಂದು ಇಂಟರ್ನೆಟ್ ಪ್ರೋಟೋಕಾಲ್ ಎನ್ನುವಂಥದ್ದು. ಕ್ಲಿಯರ್? ಇಲ್ಲಿವರೆಗೂ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬರೋಣ. ನಮ್ಮ ಭಾರತಕ್ಕೆ 1995 ಆಗಸ್ಟ್ನಲ್ಲಿ ಭಾರತಕ್ಕೆ ಇಂಟರ್ನೆಟ್ ಬರುತ್ತೆ. ಇದನ್ನು ತರುವಂಥ ಸಂಸ್ಥೆ VSNL ಅಂದರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಮೊದಲ ಬಾರಿಗೆ ಇಂಟರ್ನೆಟ್ಟನ್ನು ತರುವಂಥ ಕೆಲಸವನ್ನು ಮಾಡುತ್ತೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಗೊತ್ತಿರಲಿ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಸಂಪರ್ಕ ಸಾಧಿಸಲು ನಿಕ್ ನೆಟ್ ಎನ್ನುವಂತಹದ್ದನ್ನು ಬಳಸ್ತಾ ಇದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್. ಇಷ್ಟಾದ್ಮೇಲೆ ಸ್ನೇಹಿತರೆ ನೋಡೋಣ, ಈಗ TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಏನಿದೆ ಇದನ್ನು ಏನಕ್ಕಾಗಿ ಬಳಸ್ತಾರೆ ಅಂದರೆ ಮಾಹಿತಿಯನ್ನು ಸಣ್ಣ ಸಣ್ಣ ತುಣುಕುಗಳಾಗಿ, ಪ್ಯಾಕೇಜ್ಗಳಾಗಿ ವಿಭಾಗಿಸಿ ಕಳಿಸುವ ಒಂದು ಹೊಸ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಯಿತು. ಅಂದರೆ ಸ್ನೇಹಿತರೆ, ಈಗ ನಿಮಗೆ ಯಾವುದೋ ಒಂದು ವಿಡಿಯೋ ಇರುತ್ತೆ ಅಥವಾ ಒಂದು ಮೂವಿ ಇರುತ್ತೆ, ಅದನ್ನು ಇಂಟರ್ನೆಟ್ ಮೂಲಕ ಇಲ್ಲಿಗೆ ಕಳಿಸ್ಬೇಕು ಅಂದಾಗ ಹಿಂಗೆ ಕಳಿಸಿದ್ರೆ ಒಂದೇ ಸರಿ ಬಂದು ಬೀಳೋದಿಲ್ಲ ಅಥವಾ ಡೈರೆಕ್ಟಾಗಿ ಒಂದರಿಂದ ಬರೋದಿಲ್ಲ. ಅದು ಹೆಂಗಂದ್ರೆ ಪ್ಯಾಕೇಜ್ ಆಗಿ ಇಲ್ಲಿಂದ ಒಂದಷ್ಟು ಬರುತ್ತೆ, ಇಲ್ಲಿಂದ ಒಂದಷ್ಟು ಬರುತ್ತೆ, ಹಿಂಗೆ ಬಂದು ಇಲ್ಲೊಂದು ನೆಟ್ವರ್ಕ್ ಇಲ್ಲಿಂದ ಬರುತ್ತೆ, ಇಲ್ಲಿಂದ ಎಲ್ಲ ಬಂದುಬಿಟ್ಟು ಓವರಾಲ್ ಆಗಿ ಸೇರ್ಪಡೆ ಆಗುತ್ತೆ. ಇದರ ಕೆಲಸವನ್ನು ಯಾವ್ದು ಬರುತ್ತೆ? TCP ಅಂದರೆ ಟ್ರಾನ್ಸ್ಮಿಷನ್ ಪ್ರೋಟೋಕಾಲ್ ಎನ್ನುವಂಥದ್ದು ಮಾಡುತ್ತೆ. ಇನ್ನು IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್, ಇದು ತುಂಬ ಒಳ್ಳೆಯದು. ಇದರಿಂದ ನೀವು ಇಂಟರ್ನೆಟನ್ನು ಕಂಟ್ರೋಲ್ ಮಾಡ್ಬೋದು, ಅಂದರೆ ಕೆಟ್ಟ ಕೆಲಸಗಳಾಗುವಂಥದ್ದು. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಏನಿದೆ IP ಅಡ್ರೆಸ್ಸನ್ನು ಹುಡುಕಿ ಮಾಹಿತಿಯನ್ನು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನನ್ನ ಅಕೌಂಟ್ ಇದೆ, ನನ್ನ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಇದೆ ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತಿರಬೇಕು. ಯಾಕಂದರೆ ಆ ಪ್ರೋಟೋಕಾಲ್ ನನ್ನ ಅಕೌಂಟ್ ಇದು ಅಂದರೆ ಹಾಕಿರಬೇಕು ಬ್ಯಾಂಕ್ನವರು. ನನ್ನ ಮಾಹಿತಿ, ನನ್ನ ಪಾಸ್ವರ್ಡ್ ಇರುತ್ತೆ, ಅದನ್ನು ಹೊಡೆದ್ರೆ ಮಾತ್ರ ನನಗೆ ಗೊತ್ತಾಗಬೇಕು. ಇಲ್ಲ, ಒಂದು ವೇಳೆ ಯೋಚನೆ ಮಾಡಿ ಪ್ರೋಟೋಕಾಲ್ ಇಲ್ಲ ಅಂದ್ಕೊಳ್ಳಿ, ನಾನಿವಾಗ ಬಿಲ್ ಗೇಟ್ಸು, ಟ್ರಂಪು, ನರೇಂದ್ರ ಮೋದಿ ಅವರು ಎಷ್ಟು ಬ್ಯಾಲೆನ್ಸ್ ಹೊಂದಿದ್ದಾರೆ ಅಂತೇಳಿ ನಾನು ಡೈರೆಕ್ಟಾಗಿ ನೋಡೋಂಗಿದ್ದಿದ್ರೆ
ಅದು ಏನಾಗ್ತಾ ಇರೋದು ಅಂದರೆ ಅದೊಂಥರ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೋಸ್ಕರನೇ ಒಂದು ಪ್ರೋಟೋಕಾಲನ್ನು ಹಾಕುವಂಥದ್ದು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ IP ಅಡ್ರೆಸ್ಸನ್ನು ಹುಡುಕಿ ಮಾಹಿತಿ ನೀಡುತ್ತೆ, ಅಂದರೆ ಪರ್ಟಿಕ್ಯುಲರಾಗಿ ಯಾರಿಗೆ ಕೊಡಬೇಕು ಅದು ಅವ್ರಿಗೆ ಮಾತ್ರ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇಂಟರ್ನೆಟ್ ಹೊಂದಿರುವಂತಹ ಪ್ರತಿಯೊಂದು ಕಂಪ್ಯೂಟರ್ಗೂ ನಂಬರನ್ನು ನೀಡುವಂಥ ಕೆಲಸವನ್ನು ಅಥವಾ IP ಅಡ್ರೆಸ್ಸನ್ನು ನೀಡುವಂಥ ಕೆಲಸವನ್ನು ಈ IP ಇಂಟರ್ನೆಟ್ ಮಾಡುತ್ತೆ. ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಈ IP ಅಡ್ರೆಸ್ನಲ್ಲಿ 2 ವಿಧಗಳಿವೆ. ಒಂದು IPv4, IPv6 ಅಂತ. IPv ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 ಮತ್ತು IPv ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ 6 ಬಳಸಲಾಗುತ್ತೆ. ಇತ್ತೀಚೆಗೆ IPv4 ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ 6 ಬಳಸಲಾಗ್ತಿದೆ, 4 ಬಳಸ್ತಿದ್ದಾರೆ. ಅದರ ವ್ಯತ್ಯಾಸಗಳೇನು ಅಂತ ಒಂಚೂರು ನೋಡಿಬಿಡೋಣ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾನು MCQ ಕ್ಲಾಸ್ಗಳನ್ನು ಮಾಡುವಾಗಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. IPv4 ಏನು ವಿಶೇಷ ಅಂತ ನೋಡೋಣ. IPv4 ಈ ಮೊದಲಿತ್ತು ಅಂದರೆ 0 ಇಂದ 55ರವರೆಗಿನ ಸಂಖ್ಯೆಗಳನ್ನು ಇಲ್ಲಿರುತ್ತೆ, 4 ಭಾಗಗಳಿರುತ್ತೆ ಅಡ್ರೆಸ್ಸಲ್ಲಿ. ಡಾಟ್ನಿಂದ ಇದನ್ನು ವಿಭಾಗಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. 192 18 0 246 ಇದೊಂದು IP ಅಡ್ರೆಸ್ ಆಗುತ್ತೆ. ಯಾಕಂದರೆ ನೋಡಿ, 0 ಇಂದ 255 ಇದೆ, ಇದೇ 56 ಇದೆ ಇರುವಂಥದ್ದು. ಇಲ್ಲಿ 76 ಆಯಿತು ಅಂದರೆ ಇದು ಆಗೋದಿಲ್ಲ, ಸರಿ ಅಲ್ವಾ? ಇನ್ನು IPv6 ಸಿಂಪಲ್ ಆಗಿ ಹೇಳ್ತಾ ಇರುವಂಥದ್ದು ನಿಮಗೆ 0 ಇಂದ 9 ಅಕ್ಷರಗಳಿರುತ್ತೆ, A ಇಂದ F ಅಕ್ಷರಗಳಿರುತ್ತೆ, 8 ಭಾಗಗಳಿರುತ್ತೆ IPv6 ಅಲ್ಲಿ. ಮತ್ತು ಈ ಚಿಹ್ನೆ ಇದೆಯಲ್ಲ, 2 ಈಸ್ಟ್ ಅಂತ ಕರಿತೀವಲ್ಲ ನಾವು, ಅದರಿಂದ ವಿಭಾಗಿಸಲಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು HTTP ಬಗ್ಗೆ ನೋಡಿ. ಇದರೊಳಗೆ ನಿಮಗೆ ಬೇಕಾಗಿರುವಂಥದ್ದು ಫುಲ್ ಫಾರ್ಮ್ ಏನು ಅಂತ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇರುವಂಥದ್ದು, ಅದು ಪ್ರೋಟೋಕಾಲಲ್ಲೇ ಬರುವಂಥದ್ದು. ಇನ್ನು ITTPS ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಎನ್ನುವಂಥದ್ದು. ಇದು ತುಂಬ ಒಳ್ಳೆಯದು. ಇದಿದ್ರೆ ಮಾತ್ರ ನೀವು ಓಪನ್ ಮಾಡಬೇಕು, ಅವಾಗ ನೀವು ಸೆಕ್ಯೂರ್ ಆಗಿರ್ತೀರಾ. ಇನ್ನುಳಿದಂತೆ FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಇದನ್ನು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಇದನ್ನು ಬಳಸಲಾಗುತ್ತೆ. ಇನ್ನು ಅಂತಿಮವಾಗಿ ಬರ್ತಾ ಇದ್ದೇವೆ, ಇಂಟರ್ನೆಟ್ನ ಪಿತಾಮಹ ಯಾರು ಅಂತ ಇದೆಲ್ಲ ಕಡೆ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಂಡ್ ಸರ್ಫ್. ನೋಡ್ರಿ, ವಿಂಡ್ ಸರ್ಫ್ ಮತ್ತು ಬಾಬ್ ಕಾನ್ ಎನ್ನುವಂಥವ್ರು ಕಂಡುಹಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಕೇಳೋದು ವಿಂಡ್ ಸರ್ಫ್ ಅಂತ. ಅವರು ಬೇರೆ ಬೇರೆ ನೆಟ್ವರ್ಕ್ಗಳ ಪರಸ್ಪರ ಸಂವಹನವನ್ನು ನಡೆಸಲು TCP ಮತ್ತು IP ಎಂಬ ನಿಯಮಾವಳಿಗಳನ್ನು, ಪ್ರೋಟೋಕಾಲ್ಗಳನ್ನು ಅಭಿವೃದ್ಧಿಪಡಿಸಿದ್ರು. ಅದಕ್ಕೆ ಅವರನ್ನು ಇಂಟರ್ನೆಟ್ನ ಪಿತಾಮಹ ಅಂತ ಕರೆಯಲಾಗುತ್ತೆ. ಇಂಟರ್ನೆಟ್ ಆದಮೇಲೆ ನಮಗೆ ಬೇಕಾಗಿರುವಂಥದ್ದು ವರ್ಲ್ಡ್ ವೈಡ್ ವೆಬ್ ಅಂದರೆ WWW. ಇದೊಂದು ಕ್ರಾಂತಿಯನ್ನೇ ಶುರು ಮಾಡುತ್ತೆ 1990ರ ಸಮಯದಲ್ಲಿ. ಸ್ನೇಹಿತರೆ, ಇಂಟರ್ನೆಟ್ ಜನಸಾಮಾನ್ಯರಿಗೂ ತಲುಪಲು ಕಾರಣವಾಗಿದ್ದು ಇದೇ ದಶಕ. 1989ರಲ್ಲಿ ಬ್ರಿಟಿಷ್ ವಿಜ್ಞಾನಿ ಟಿಮ್ ಬರ್ನರ್ಸ್-ಲೀ ಏನಿದ್ದಾರೆ, ಟಿಮ್ ಬರ್ನರ್ಸ್-ಲೀ ಅವರು ವರ್ಲ್ಡ್ ವೈಡ್ ವೆಬ್ ಅಂದರೆ WWW ಅನ್ನು ಕಂಡುಹಿಡಿತಾರೆ. ಇದನ್ನು ಕೂಡ ಕ್ವಶನ್ಸ್ ಆಗಿರುವಂಥದ್ದು ನೆನಪಲ್ಲಿ ಇರಲಿ. ಇನ್ನು ವೆಬ್ ಬ್ರೌಸರ್ ಬಗ್ಗೆ ನೋಡುವಂತಹದ್ದಾದರೆ ನೆನಪಲ್ಲಿ ಉಳಿಸ್ಕೊಳ್ಳಿ. ಮೊದಲ ವೆಬ್ ಬ್ರೌಸರ್ ಯಾವುದು ಅಂದರೆ ನಿಮ್ಗೆ ಗೊತ್ತಿದೆ, WWW ಎನ್ನುವಂಥದ್ದು. ಇನ್ನು ಜನರನ್ನ ಇಂಟರ್ನೆಟ್ಗೆ ಸಂಪರ್ಕಿಸುವುದಕ್ಕೆ ವೆಬ್ ಬ್ರೌಸರ್ ಅಂತ ಕರಿತೀವಿ. ಇದು ತಲೆಯಲ್ಲಿ ಇರಲಿ. ವೆಬ್ ಬ್ರೌಸರ್ ಅಂದರೆ ಸಂಪರ್ಕವನ್ನು ಸಾಧಿಸುವಂಥದ್ದು ಇಂಟರ್ನೆಟ್ಗೆ. ಅದನ್ನು ಈಗ WWW ಅಂದರೆ ಈಗ ನೀವು ಫಸ್ಟ್ WWW ಮಾಡೋದು ವೆಬ್ ಬ್ರೌಸರನ್ನು ಆನ್ ಮಾಡುವಂಥದ್ದು, ಅಂದರೆ ಇದರ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು ಎನ್ನುವಂಥದ್ದು. ಇದನ್ನು ನಾವು ವೆಬ್ ಬ್ರೌಸರ್ ಅಂತ ಕರಿತೀವಿ. ಯಾವ್ಯಾವ ಅಂದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಗೂಗಲ್ ಕ್ರೋಮ್ ಬರುತ್ತೆ, ಗೂಗಲ್ ಕ್ರೋಮ್, ಒಪೆರಾ, ಮೊಜಿಲ್ಲಾ ಫೈರ್ಫಾಕ್ಸ್, ಲಿನಕ್ಸ್ ಎನ್ನುವಂಥದ್ದು. ಇನ್ನೊಂದು ಲಿನಕ್ಸ್ ಬರುತ್ತೆ, ನಿಮ್ಗೆ ಗೊತ್ತಿರಲಿ. ಲಿನಕ್ಸ್ ಇನ್ನೊಂದು ಏನು ಬರುತ್ತೆ, ಲಿನಕ್ಸ್ ಏನಿದೆ ಇದು ಬಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಓಕೆ. ಇನ್ನು ಮೊದಲ ಗ್ರಾಫಿಕ್ಸ್ ಅಥವಾ ಚಿತ್ರಪತ್ತು ಪಠ್ಯಗಳನ್ನು ಒಳಗೊಂಡಂತಹ ವೆಬ್ ಬ್ರೌಸರ್ ಯಾವುದಂದ್ರೆ ಮೊಸಾಯಿಕ್ ಎನ್ನುವಂಥದ್ದು. ಓಕೆ. ಇನ್ನು ಸ್ನೇಹಿತರೆ, ಸರ್ಚ್ ಇಂಜಿನ್ಗಳನ್ನು ನಾವು ನೋಡೋದಾದರೆ ಸರ್ಚ್ ಇಂಜಿನ್ಗಳ ಬಗ್ಗೆ ನೋಡೋಣ. ವೆಬ್ ಬ್ರೌಸರು ಮತ್ತು ಸರ್ಚ್ ಇಂಜನು ಡಿಫ್ರೆಂಟ್ ಆಗಿರ್ತವೆ. ವೆಬ್ ಬ್ರೌಸರ್ ಅಂದರೆ ನಿಮ್ಮ ಮಾಹಿತಿಯನ್ನು ಕನೆಕ್ಟ್ ಮಾಡುವಂಥದ್ದು, ಇದು ಅಲ್ಲಿ ಸರ್ಚ್ ಮಾಡುವಂಥದ್ದು. ಬಿಂಗ್, ಗೂಗಲ್ಲು, ಸಫಾರಿ, ಫೆಫಾಸ್, ಒಪೆರಾ ಮನಿ ಇರಬಹುದು, ಬೈಡ್ ಇರ್ಬೋದು, ಡಗ್ ಇರಬಹುದು, ಎಂಡ್ಯಾಕ್ಸ್ ಇರಬಹುದು. ಇವೆಲ್ಲವೂ ಸರ್ಚ್ ಇಂಜನ್. ಇನ್ನು ವಿಶ್ವದ ಮೊದಲ ಸರ್ಚ್ ಇಂಜಿನ್ ಯಾವುದು ಅಂದರೆ ಆರ್ಕಿ ವಿಶ್ವದ ಮೊದಲ ಸರ್ಚ್ ಇಂಜನ್ ಆಗಿರುವಂಥದ್ದು. ಇನ್ನು ಕೊನೆಯದಾಗಿ ಇಮೇಲ್. ಎಲ್ಲರೂ ಕೂಡ ಇಮೇಲನ್ನು ಇತ್ತೀಚೆಗೆ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಅಥವಾ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂದರೆ ಇಮೇಲ್ ಬೇಕೇ ಬೇಕು.
ಇನ್ನು ಇಮೇಲ್ ಬಗ್ಗೆ ನೋಡೋದಾದ್ರೆ ಮೊದಲಿಗೆ 1971ರಲ್ಲಿ ಆರಂಭಿಸಲಾಯಿತು. ಕೇಳ್ತಾರೆ ಎಷ್ಟರಲ್ಲಿ ಆರಂಭಿಸಲಾಯಿತು, ಇದರ ಪಿತಾಮಹ ಯಾರು ಅಂದರೆ ರೇ ಟ್ಯಾಮ್ಲಿಸನ್ ಎನ್ನುವಂಥವರು ಮೊದಲು ಮೇಲನ್ನು ಕಳಿಸ್ತಾರೆ, ನೆಟ್ವರ್ಕ್ ಮೇಲನ್ನು. ಅದಲ್ಲದೆ ಚಿಹ್ನೆಯನ್ನು ಕೂಡ ಕಂಡುಹಿಡಿತಾರೆ. ಅದರಿಂದ ಇವರನ್ನ ಇಮೇಲ್ನ ಪಿತಾಮಹಕ ಅಂತ ಕರೀತಾರೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಶಿವ ಅಯದುರೈ ಅವರು ಮೊದಲು ಇಮೇಲನ್ನು ಪರಿಚಯ ಮಾಡಿದ್ರು. ಇನ್ನು ಇಮೇಲ್ ಬಗ್ಗೆ ಕೇಳಬಹುದಾದ ಪ್ರಶ್ನೆಗಳು ಮತ್ತು ಅಂಶಗಳನ್ನು ನೋಡೋದಾದ್ರೆ ಇಮೇಲಲ್ಲಿ ಒಮ್ಮೆಗೆ ಎಷ್ಟು GB ಕಳಿಸ್ಬೋದು ಅಂದರೆ 25 MB ಕಳಿಸ್ಬಹುದು. GB ಅಲ್ಲ, MB ಕಳಿಸ್ಬಹುದು. ಹೆಚ್ಚು ಕಳಿಸ್ಬೇಕು ಅಂದರೆ ಲಿಂಕನ್ನು ಕ್ರಿಯೇಟ್ ಮಾಡಿಕೊಂಡು ಕಳಿಸ್ಬೋದು. ಹೇಗೆ ಅಂದರೆ ಥರ್ಡ್ ಪಾರ್ಟಿ ಆ್ಯಪ್ಗಳಿರುವಂಥದ್ದು ನಿಮಗೆ ಗೊತ್ತಿದೆ. ವಿ ಟ್ರಾನ್ಸ್ಫರ್ ಇರ್ಬೋದು, ಸೆಂಡ್ GB ಇರಬಹುದು. ಅದರಲ್ಲೆಲ್ಲ ಲಿಂಕನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ಮೇಲ್ ಮಾಡ್ಬೋದು. ಇನ್ನು ದಿನಕ್ಕೆ ಎಷ್ಟು ಮೇಲ್ಗಳನ್ನು ಕಳಿಸ್ಬೋದು ಅಂದರೆ ಫ್ರೀಯಾಗಿ 500 ಮೇಲ್ಗಳನ್ನು ಕಳಿಸ್ಬೋದು. ಹೆಚ್ಚಾಗಿ ಕಳಿಸ್ಬೇಕು ಅಂದರೆ ಅಮೌಂಟನ್ನು ಕೊಡಬೇಕಾಗುತ್ತೆ. ಅಂದರೆ ಈಗ ಒಂದು 500 ಜನ ಸ್ಟೂಡೆಂಟ್ಸ್ ಇದ್ದರೆ 500 ಜನಕ್ಕೆ ಫ್ರೀಯಾಗಿ ಕಳಿಸ್ಬೋದು. ಬಟ್ 500 ಒಂದೇದಕ್ಕೆ ಕಳಿಸ್ಬೇಕು ಅಂದರೆ ದುಡ್ಡು ಕೊಡಬೇಕಾಗುತ್ತೆ. ಇನ್ನು ಇಮೇಲ್ ID ಇರಬೇಕು. ಇಮೇಲ್ ಕಳಿಸ್ಬೇಕು ಅಂದರೆ ಇಮೇಲ್ ID ಇರಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ ನಂದಿ chandu@gmail.com ಅಂತ ಏನಿರುತ್ತೆ ಆ ರೀತಿ ಬಂದಿರುವಂಥದ್ದು. ಇನ್ನು ಈ ಇಮೇಲ್ ಐಡಿಯಲ್ಲೂ ಕೂಡ ವಿಧಗಳನ್ನು ನಾವು ನೋಡಬಹುದು. ನೀವೇನಾದರೂ ಗೂಗಲಲ್ಲಿ ಇಮೇಲ್ ID ಕ್ರಿಯೇಟ್ ಮಾಡಿ gmail.com ಅಂತ ಬರುತ್ತೆ. ಮೈಕ್ರೋಸಾಫ್ಟಲ್ಲಿ ಕಟ್ ಮಾಡಿದರೆ ಹಾಟ್ಮೇಲ್ ಅಂತ ಬರುತ್ತೆ. ರಾಡಿಫ್ ಮೇಲಲ್ಲಿ ಮಾಡಿದರೆ ರಾಡಿಫ್ ಮೇಲ್ ಅಂತ ಬರುತ್ತೆ. ಇನ್ನೊಂದು ವಿಚಾರ ಗೊತ್ತಿರಲಿ, ಯೂಸರ್ ನೇಮಲ್ಲಿ ಖಾಲಿ ಜಾಗ ಎಲ್ಲೂ ಬಿಡುವಂತಿಲ್ಲ. ಇದು ಕೂಡ ಕ್ವಶನ್ ಆಗಿರುವಂಥದ್ದು. ಇನ್ನು ಇಮೇಲಲ್ಲಿ CC ಮತ್ತು BCC ತುಂಬ ಇಂಪಾರ್ಟೆಂಟ್. CC ಅಂದರೆ ಕಾರ್ಬನ್ ಕಾಪಿ. ಏನಪ್ಪ ಇದು ಕಾರ್ಬನ್ ಕಾಪಿ ಅಂದರೆ ಒಂದು ಮೇಲು. ಈಗ ಒಂದು ಮೇಲ್ ಇರುತ್ತೆ. ಈ ಮೇಲ್ ಏನಿದೆ ಎಲ್ರಿಗೂ ಕಳಿಸ್ಬೋದು. ಅಂದರೆ ಒಂದು ಮೇಲನ್ನು 100 ಜನ ಕಳಿಸ್ತೀವಿ, 100 ಜನಕ್ಕೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಹೋಗಿದೆ ಎನ್ನುವಂಥದ್ದು. ಇದನ್ನು ಬ್ಲೈಂಡ್ ಅನ್ನೋದು ಜಸ್ಟ್ ಇದನ್ನು ಕಾರ್ಬನ್ ಕಾಪಿ ಅಂತೀವಿ. ಇಲ್ಲಿ BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಲ್ವಾ. ಇಲ್ಲಿ 100 ಜನಕ್ಕೂ ಕಳಿಸ್ಬೋದು, ಬಟ್ ಯಾರಿಗೆ ಕಳಿಸಿದೀವಿ ಅಂತ 0, ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಇನ್ನು ಇಮೇಲಲ್ಲಿ ಆಟೋಫಿಲ್ ಆಗಿ ಬರುವಂಥದ್ದು ಸಿಗ್ನೇಚರ್ ಆಟೋಫಿಲ್ ಆಗಿ ಬರುವಂಥದ್ದು. ಅಂದರೆ ನಿಮ್ಗೆ ಡೇಟು ಮತ್ತು ಟೈಮು ಕೂಡ ಆಟೋಮೆಟಿಕಲಿ ಬರುವಂಥದ್ದು. ಇನ್ನು ಇಮೇಲ್ ಬಗ್ಗೆ ನಿಮ್ಗೆ ಗೊತ್ತಿದೆ ಹೆಂಗೆ ಕಳಿಸೋದು ಅಂತ. ಕಂಪೋಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಕಂಪೋಸ್ ಅಂತ. ಅಲ್ಲಿ ಹೋಗಿ ಇಮೇಲನ್ನು ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಮೇಲನ್ನು ಮಾಡ್ಬೋದು. ಅಲ್ಲಿ ನೇಮನ್ನು ಹಾಕಬೇಕು. ಇಮೇಲ್ ಟು ಅಂತ ಏನಿರುತ್ತೆ ಅಲ್ಲಿ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಇನ್ನು ಇನ್ಬಾಕ್ಸ್ ಇರುತ್ತೆ. ಇನ್ಬಾಕ್ಸಲ್ಲಿ ನಿಮ್ಗೆ ಗೊತ್ತಿರೋಂಥ ಎಲ್ಲ ಮೇಲ್ಗಳು ಇರುತ್ತೆ. ಇನ್ನು ಸೆಂಟ್ ಐಟಮ್ಸ್ ಇರುತ್ತೆ. ಸೆಂಟ್ ಅಂತ ಇದೆ, ಅಲ್ಲಿ ಹೋಗಿರೋದೆಯಾ ಇಲ್ವಾ ಅಂತ ಎಲ್ಲವನ್ನ ನಾವು ನೋಡಬಹುದಾಗುತ್ತೆ. ಅಂದರೆ ಇಮೇಲ್ ನೀವೆಲ್ಲರೂ ಯೂಸ್ ಕೂಡ ಮಾಡಿರ್ತೀರಾ ಅನ್ನುವಂತಹದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಇವತ್ತಿನ ಕ್ಲಾಸ್ ಆಗಿದೆ. ನೆಕ್ಸ್ಟ್ ಕ್ಲಾಸನ್ನು ಏನು ಮಾಡೋಣ ಅಂದರೆ ವೈರಸ್ ಬಗ್ಗೆ ನೋಡೋಣ. ನೆಕ್ಸ್ಟ್ ಕ್ಲಾಸನ್ನು ವೈರಸ್ ಬಗ್ಗೆ ಮಾಡೋಣ. ಸ್ನೇಹಿತರೆ, ಇಂಟರ್ನೆಟ್ ಅಂದರೆ ಇಷ್ಟು ಹಂಗಂತೇಳಿ ಇದು ಕಂಪ್ಲೀಟ್ ಅಂತ ಅಲ್ಲ. ಇನ್ನು MCQ ಬಿಡಿಸ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಶನ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇನ್ನು ಯಾವುದಾದ್ರು ಹೆಚ್ಚಿನದು ಇಲ್ಲೇನೋ ಬಿಟ್ಟೋಗಿರೋ ಅಂಶ ಇದ್ರೆ ಮಾಡ್ತೀನಿ. ಸೊ ಈ ವಿಡಿಯೋ ಐ ಥಿಂಕ್ ಇಂಟರ್ನೆಟ್ ಕಂಪ್ಲೀಟ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನಮ್ಮ ಟೀಚರ್ಸ್ಗೆ ಹಾಗೂ ಉಳಿದ ಯಾವುದಾದ್ರೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಸಾಕು ಅಂತ ನನ್ನ ಅಭಿಪ್ರಾಯ. ಓಕೆ ಸ್ನೇಹಿತರೆ, ಇಷ್ಟ ಆಯಿತು ಅಂದರೆ ಈ ಕೂಡಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ. ಜೈ ಕರ್ನಾಟಕ.